ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಕನ್ನಡಿಗ ಅಂತಾರಲೇ ಇವತ್ತು ಬಂದುಬಿಟ್ಟು ಸೋಮವಾರ ಇವತ್ತು ಗಾಡಿ ಕಿಲೋಮೀಟರ್ ಫಸ್ಟಿಗೆ ತೋರಿಸ್ಬಿಡ್ತೀನಿ ರೀ. 10,239 ಅಂದರೆ 240 ಕಿಲೋಮೀಟ್ರ್ ಇಟ್ಕೊಳ್ಳಿ. ನಿನ್ನೆ ಬಂದುಬಿಟ್ಟು 240 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿ. ಕರೆಕ್ಟಾಗಿ ನಿನ್ನೆ ರವಿವಾರ ಬಂದುಬಿಟ್ಟು ಕರೆಕ್ಟಾಗಿ 10,000 ಕಿಲೋಮೀಟ್ರ್ ಆಗಿತ್ತು. 240 ಕಿಲೋಮೀಟ್ರ್ ಬರೀ ಎಷ್ಟು 37 ಆರ್ಡ್ರಲ್ಲೇ ಹೊಡೆದಿರೋದು. ಟಾರ್ಗೆಟ್ ಅಂತರೂ ಏನಾಗಲಿ, ಅರ್ನಿಂಗ್ಸ್ ಆಯಿತು ಒಂದು 2,900 ರೂಪಾಯಿ ರವಿವಾರ. ಇವತ್ತು ನೋಡೋಣ ಇವತ್ತು ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತಾ ಬರ್ರಿ ನೋಡೋಣ. 10,240 ಕಿಲೋಮೀಟ್ರ್ ಆಗೈತಿ ಗಾಡಿ ಅಂದ್ರೂ. ಇವಾಗ ಹೋಗಿಬಿಟ್ಟು ಮತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಡ್ಯೂಟಿ ಲಾಗಿನ್ ಆಗಿದ ತಕ್ಷಣ ಸಿಕ್ಬಿಡ್ತೀನಿ ನಿಮ್ಗೆ. ಬಂದುಬಿಟ್ಟು 7:02 ಗಂಟೆ ಆಗಿದೆ. ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ. ಎಷ್ಟು 7:00ರಿಂದ 9:00, 9:00ರಿಂದ 12, 12ರಿಂದ 4 ಗಂಟೆವರೆಗೂ ನೋಡಿ 1,100 ರೂಪಾಯಿ ಹೊಡಿಬೋದಂತೆ. 745 ರೂಪಾಯಿಂದ 1,145 ಬುಕ್ ಮಾಡ್ಕೊಳ್ಳೋಣ. ಬುಕ್ ಆಯಿತು ಅಂದರೆ ನೈಟ್ ಸಾಯಂಕಾಲ ಮಾಡೋದು. ಇವಾಗ ಸದ್ಯಕ್ಕಂದ್ರೆ 75% ಇದೆ, ಆಮೇಲೆ 50-40% ಇರೋದು. ನಮ್ಮ ಮಲ್ಲಿಕಣ್ಣವ್ರು ಬಂದವ್ರೆ. ನಮಸ್ಕಾರ ಮಲ್ಲಿಕಣ್ಣ, ಏನು ಸಮಾಚಾರ? ಹೋದವ್ರು ಎಷ್ಟು ಹೊಡೆದ್ರಿ? 500 ಹೊಡೆದಿನಿ. 500 ರೂಪಾಯಿ ಹೊಡೆದ್ರಿ ಬರೀ ಹೋದವ್ರ? ಯಾಕಣ್ಣ ಅಷ್ಟೇ ಹೊಡೆಯೋದು? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಆಗ್ತಾ ಇಲ್ಲ. ಬಿಸಿಲಿಗೆ ಜಾಸ್ತಿ ಸರ್ಜು ಕೊಡ್ತಾ ಇಲ್ಲ, ಏನಿಲ್ಲ. ಮಳೆಯಲ್ಲಿ ಟೈಮಲ್ಲಿ ಮಾತ್ರ ಕೊಡ್ತಾನೆ, ಬಿಸಿಲು ಟೈಮಲ್ಲಿ ಮನೆಗೆ ಹೋಗಂಗಾಗುತ್ತೆ ಬಿಸಿಲು ಜಾಸ್ತಿ ಆದ್ರೆ. ಆಮೇಲೆ ಟ್ಯೂಬರ್ ತೊಗೊಂಡ ಯಾವುದು ಬಿ ಪಿ ತೊಗೊಂಡು ಮನೆಗೆ ಹೋಗ್ಬೇಕು ಅಷ್ಟೇ. ಎಣ್ಣೆ ಹೊಡಿಬೇಕು, ಮಲ್ಕೋಬೇಕು. ಜೀವನದಲ್ಲಿ ಏನಿಲ್ಲ, 500 ರೂಪಾಯಿ ದುಡಿ, ಡೈಲಿ ಕುಡಿ ಅಷ್ಟೇ. ನಾವಂತೂ ಕುಡಿಯಲ್ಲ, ಸುಮ್ಮನೆ ಹೇಳಿದ್ದು. ಅವರು ಕುಡಿಯಲ್ಲ, ಸುಮ್ಮನೆ ಹೇಳ್ತಾವ್ರು ಅವರು. ನೋಡೋಣ ಇವಾಗ ಲಾಗಿನ್ ಆಗಿದ ತಕ್ಷಣ ಸಿಗ್ತೀನಿ. ಇವಾಗ ಫಸ್ಟ್ ಆರ್ಡರ್ ಡ್ರಾಪ್ ಆಯಿತು. ಟಿಪ್ಸ್ ಬೇರೆ ಆಯಿತು. 30 ರೂಪಾಯಿ ಸರ್ಜು, 67 ರೂಪಾಯಿ ಆಗಿದೆ ಟೋಟಲು. ನೋಡೋಣ ಇವಾಗ ಟೈಮ್ ಬಂದುಬಿಟ್ಟು 7:24 ಗಂಟೆಗಿದೆ. ಇವಾಗ ನೆಕ್ಸ್ಟ್ ಆರ್ಡ್ರಲ್ಲಿ ಕೊಡ್ತಾನೆ. ನೋಡೋಣ, ಒಂದು ಆರ್ಡ್ರ್ ಅಂತ ಹೊಡೆದಿದ್ದೀನಿ. ನೋಡೋಣ ಮತ್ತೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇಲ್ಲಿ ನೋಡ್ರಿ, ವಿನ್ನಾ ಸ್ಟೋರ್ ಪಿಕಪ್ ಹೇಳ್ದವಣೆ. ನಾನು ಇರೋದು 80 ಫೀಟ್ ರೋಡ್ ಸಂಜಯ್ ನಗರದಲ್ಲಿ ಆರಾಮಿ. ಪಿಕಪ್ಪು ವಿನ್ನಾ ಸ್ಟೋರು, ಡ್ರಾಪ್ ಈ ಕಡೆ ಕೆಂಪಾಪುರ. ಪಿಕಪ್ ಎಷ್ಟು ದೂರ ಐತೆ ನೋಡೋಣ ರೀ. ಪಿಕಪ್ಪು 4.4 ಕಿಲೋಮೀಟ್ರು ಡ್ರಾಪ್ ಇರೋದು. ಬರೀ ಹೋಗೋಣ, ಅಲ್ಲಿವರೆಗೂ ಫುಡ್ ರೆಡಿನೂ ಆಗುತ್ತೆ. ಇಲ್ಲಿ ವಿನ್ನಾ ಸ್ಟೋರ್ ಹತ್ರ ಬಂದಿದ್ದೀನಿ. 4 ಕಿಲೋಮೀಟ್ರ್ ಬಂದರೆ ಇನ್ನೂ ಫುಡ್ ರೆಡಿ ಇಲ್ಲ. ನೋಡೋಣ ಎಷ್ಟು ಗಂಟೆ ಕೊಡ್ತಾರೆ. ಐಟಮ್ಸ್ ಬಂದುಬಿಟ್ಟು ಇಡ್ಲಿ 1 ಪ್ಲೇಟು, ಇಡ್ಲಿ ವಡ 2 ಪ್ಲೇಟು ಮತ್ತು ಬಿಸಿಬೇಳೆ ಬಾತ್ 2 ಇರೋದು. ನೋಡೋಣ, 4 ಕಿಲೋಮೀಟ್ರ್ ಪಿಕಪ್ ಬಂದ್ರೂ ಇನ್ನೂ ಫುಡ್ ರೆಡಿ ಕೊಡೋಕ್ಕಾಗಲ್ಲ ಇವ್ರ ಕೈಯಿಂದ. ಏನು ಪ್ಯಾಕ್ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ವಿನ್ನಾ ಸ್ಟೋರಲ್ಲಿ ದಯವಿಟ್ಟು ಬೇಗ ಪ್ಯಾಕ್ ಮಾಡಿ ಕೊಡ್ರಿ ಅಂತ ಹೇಳ್ತೀನಿ. 4-4 ಕಿಲೋಮೀಟ್ರ್ ಬಂದ್ರೂ ಇನ್ನೂ ಫುಡ್ ರೆಡಿ ಬಂದಿಲ್ಲ. ಅದ್ರ ಏನಿದು ಹತ್ತತ್ರ ಇವಾಗ ಬೆಳಗ್ಗೆ ಇದ್ದೀನಿ, ಬೇಗ ಬಂದಿದ್ದೀನಿ, ಪರವಾಗಿಲ್ಲ. ಒಂದೊಂದು ಟೈಮಲ್ಲಿ ಟ್ರಾಫಿಕಲ್ಲಿ ತುಂಬ ಜಾಮ್ ಇದ್ದಾಗಲೂ ಬರ್ತೀವಿ. ಸ್ವಲ್ಪ ಬೇಗ ಪ್ಯಾಕ್ ಮಾಡಿ ಬಿಟ್ಟು ಕೊಟ್ಟರೆ ಒಳ್ಳೆ, ಅಂದರೆ ನಮಗೂ ಸ್ವಲ್ಪ ಬೆಟ್ರ್. ಬೇಗ ಡೆಲಿವರಿ ಕೊಡ್ತೀವಿ, ಬೇಗ ನಮಗೂ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 10:14 ಆಗಿರೋದು ಟೈಮಿಂಗ್ಸು. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 478 ರೂಪಾಯಿ ಅರ್ನಿಂಗ್ಸ್ ಇದೆ. 3 ಅವರ್ ಆಯಿತು. ಇವಾಗ 9 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು ಫಸ್ಟ್ ಟಾರ್ಗೆಟ್ಗೆ 14 ಆರ್ಡ್ರ್ ಬೇಕು. ನೋಡೋಣ, ಇಲ್ಲೇ ನಮ್ಮ ಝೋನಲ್ಲಿ ಇದ್ದೀನಿ, ಕಾವಲ್ ಬಿಲ್ಸ್ ಸಂದ್ರದಲ್ಲಿ. ಟ್ರಾಫಿಕ್ ಅಂತೂ ಸೋಮವಾರ ಸಿಕ್ಕಾಪಟ್ಟೈತೆ. ಹೆಬ್ಬಾಳ, ತನಿಸಂದ್ರ, ಅದು ಇದು. ಇವಾಗ ಮತ್ತೊಂದಿನ ಕೊಟ್ಟ ಕೆಫೆ ಅಹಮದಾಬಾದು ಎಷ್ಟು 38 ರೂಪಾಯಿ ಕೊಟ್ಟಾನೆ. ಬರೀ ಫುಡ್ಡು ರೆಡಿ ಐತಿ, ಹೋಗೋಣ ಪಿಕಪ್ ಮಾಡೋಕ್ಕೆ. ನಮಸ್ಕಾರ ಮನು ಭಾಯ್. ಹಾಯ್. ಏನು ಸಮಾಚಾರ? ಎಷ್ಟು ಹೊಡೆದ? ಇನ್ನ 4 ಆಗಿದೆ ಬ್ರೋ. ಏನು ಸಮಾಚಾರ? ಇಲ್ಲ, 4 ಹೊಡಿಬೇಕಾ ಲಾಸ್ಟಿಗೆ? ಎಷ್ಟು? ಇನ್ನು 4 ಹೊಡಿಬೇಕಲ್ಲ. ಬೆಳಗ್ಗೆ ನೈಟ್ ಎಲ್ಲ ಡ್ಯೂಟಿ ಮಾಡಿದ್ನ, ಇನ್ನು ಇವಾಗ ಬಂದು ಕಂಟಿನ್ಯೂ ಹೊಡಿತಿದ್ಯಾ? ಕಣ್ಣೇನು ಕುಡಿಯೋಣ. ಫುಲ್ ಜೋರಾ? ನೋಡಪ್ಪ ಹುಡುಗರು ಜಾಲಿ ಬೇರೆ ಹಾಕ್ಬಿಟ್ಟಿದ್ದೀನಿ. ಹಾಂ, ಇದು ಯಾವುದು ಕೆಫೆ ಅಹಮದಾಬಾದ್ ಪಿಕಪ್ ಇದ್ದೈತೆ ಅವಂಗು. ನಾನು ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ, ಹೋಗೋಣ ಡ್ರಾಪ್ ಮಾಡೋಕ್ಕೆ ಹೆಬ್ಬಾಳಕ್ಕೆ. ಇವಾಗ ಪ್ಲಾಟಿನಮ್ ಸಿಟಿದಲ್ಲಿದ್ದೀನಿ. 11:30 ಟೈಮ್ ಆಗಕ್ಕೆ ಬಂತು. ಆರ್ಡ್ರ್ ಬಂದುಬಿಟ್ಟು 12 ಆರ್ಡ್ರ್ ಹೊಡೆದಿದ್ದೀನಿ. 620 ರೂಪಾಯಿ ಅರ್ನಿಂಗ್ಸ್ ಇದೆ. 4 ಅವರು. ನೋಡೋಣ, ಇಲ್ಲಿಂದ ಯಾವುದೋ ಇದನ್ನು ಕೊಡಲ್ಲ, ಅದು ರಿಟರ್ನ್ ಅಮೌಂಟ್ ಎಷ್ಟು ಕೊಡೋಣ ಗೊತ್ತಾ? 6 ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟವನೆ. ಶಾಂತಿ ಸಾಗರ್ ನ್ಯೂಬೇಲ್ ರೋಡ್ ಹೋಟೆಲಿಂದ. ನೋಡೋಣ ಇವಾಗ ಇಲ್ಲಿಂದ ನಮ್ಮ ಝೋನ್ ಹೋಗೋಕ್ಕೆ ಒಂದು 5-6 ಕಿಲೋಮೀಟ್ರ್. ಇನ್ನೂ ಟಿಫನ್ ಏನೂ ಮಾಡಿಲ್ಲ. ಎಲ್ಲರೂ ಕೇಳ್ತಾರೆ ಟಿಫನ್ ಯಾವಾಗ ಮಾಡ್ತೀರಾ, ಮತ್ತು ಊಟ ನಾನು ಮಾಡೋದು ಸಾಯಂಕಾಲ 4 ಗಂಟೆಗೆ. ಟಿಫನ್ನು ಬೆಳಗ್ಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಫ್ರೀ ಇರ್ತೀನಿ, ಆ ಟೈಮಲ್ಲಿ ಟಿಫನ್ ಮಾಡ್ಕೊತೀನಿ. ಇನ್ನೂ ಮಾಡಲಿ, ಇವಾಗ ಮಾಡಿಬಿಟ್ಟು ನೋಡೋಣ ಇಲ್ಲಿ ಯಾವ್ದಾರು ಟಿಫನ್ ಅಂಗಡಿ ಇದ್ದರೆ ಮಾಡಿಬಿಟ್ಟು ಹೋಗ್ತೀನಿ ಝೋನ್ಗೆ. ಮತ್ತು ಊಟ ಮಾತ್ರ ನೈಟಲ್ಲಿ 11 ಗಂಟೆಗೆ ಮಾಡ್ತೀನಿ. ಇದೇ ನನ್ನ ಊಟದ ಟೈಮಿಂಗ್ಸ್ ಅಷ್ಟೇ. ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 1-2 ಗಂಟೆ ಆಗಿದೆ. ಲಿಫ್ಟಲ್ಲಿ ಇದೀನಲ್ಲ, ಆ್ಯಪ್ ಅಪ್ಡೇಟ್ ಆಗ್ತಾಯಿಲ್ಲ ಬೇರೆ. ಬಂದಿರೋದೇ ಇಲ್ಲಿ 4 ಫ್ಲೋರ್ ಬಿಲ್ಡಿಂಗ್ ಐತೆ, ಅದು ಬೇರೆ ನೆಟ್ವರ್ಕ್ ಇಶ್ಯೂ ಮಾಡ್ತಾನೆ. ಇವಾಗ ಸರ್ಜು ಎಷ್ಟಪ್ಪ ಇದೆ ಅಂದರೆ 80% ಸರ್ಜ್ ಇರೋದು. ಅರ್ನಿಂಗ್ಸು 800 ಚಿಲ್ಲರೆ ಆಗಿದೆ. 7 ಆರ್ಡ್ರ್ ಹೊಡಿಬೇಕಾಗಿರೋದು ಇನ್ನೂ ಮಧ್ಯಾಹ್ನ ಮೇಲೆ. ಸಹಕಾರನಗರ ಝೋನಲ್ಲಿ 65%, ಈ ಝೋನಲ್ಲಿ 80% ಇದೆ. ಬರ್ರಿ ಇವಾಗ ಮತ್ತೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ.
ಇವಾಗ ಟೈಮ್ ಬಂದುಬಿಟ್ಟು 2:28 ಆಗಿದೆ. ಇವಾಗ ಹೋಮ್ ಫುಡ್ಡು ಇದ್ಯಾವುದೋ ಮನೆಯಿಂದ ಆರ್ಡ್ರ್ ಕೊಟ್ಟ ಹೋಗೋಣ. ಇಲ್ಲಿ ತೋರಿಸ್ತೀವಿ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 65% ಈ ಝೋನಲ್ಲಿ ತೋರಿಸ 1200 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 7 ಅವರ್ ಡ್ಯೂಟಿ ಮಾಡಿದ್ದೀನಿ ನೋಡಿ. ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು 23. ಇನ್ನು 12ನೇದು ಇದು ಹೋಮ್ ಫುಡ್ ಅಂತ ಬಿದ್ದಿದೆ. ಬರ್ರಿ ಇವಾಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇದೊಂದು ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ 10,389 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ. ಅಂದರೆ ಬೆಳಗ್ಗೆಯಿಂದ ಹತ್ತಿರ ಒಂದು 180 ಕಿಲೋಮೀಟ್ರ್ ಓಡಿಸಿದ್ದೀನಿ. ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು, ಅಂದರೆ ಒಂದು 3,000ಕ್ಕೆ ಚೇಂಜ್ ಮಾಡಿಸ್ಬೇಕಿತ್ತು. ಬರೀ ಆಯಿಲ್ ಚೇಂಜು ಮತ್ತು ಸ್ವಲ್ಪ ಚೈನ್ಸ್ ಪ್ಯಾಕೆಟ್ನ ಟೈಟ್ ಮಾಡಬೇಕಾಗಿತ್ತೆ. ಚೈನ್ಸ್ ಇದ್ರದ್ದು ಮತ್ತು ಏನು ಮಿಕ್ಕಿದ್ದೇನೆಲ್ಲ ಬರೀ ಅದಕ್ಕೆ ಆಯಿಲ್ ಚೇಂಜ್ ಅಷ್ಟೇ ಮಾಡಿಸ್ಕೊಂಡು ಗಾಡಿ ಓಡಿಸೋಣ ಮತ್ತೆ ಒಂದು 3,000 ಕಿಲೋಮೀಟ್ರನ್ನ. ಇವಾಗ ಡ್ಯೂಟಿನೂ ಆಫ್ ಮಾಡ್ತೀನಿ. ಇಲ್ಲೇ ಆರ್ಡ್ರ್ ಕೊಟ್ಟಿದ್ದ, ಇನ್ನೂ 5 ನಿಮಿಷ ಐತೆ ಡ್ಯೂಟಿ ಆಫ್ ಮಾಡೋಕ್ಕೆ. ಇವಾಗ ಸಿಗ್ತೀನಿ ಮತ್ತೆ ನಿಮಗೆ ಡೈರೆಕ್ಟಾಗಿ ಸಾಯಂಕಾಲ ಸಿಕ್ಬಿಡ್ತೀನಿ. ಇವಾಗ 7 ಗಂಟೆಗೆ. ಇವಾಗ ಟೈಮ್ ಬಂದುಬಿಟ್ಟು 7:05 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಮಧ್ಯಾಹ್ನವರೆಗೂ 8:30 ಗಂಟೆವರೆಗೂ 1,376 ಅರ್ನಿಂಗ್ಸು 8 ಅವರ್ ಆಗಿದೆ. ಇವಾಗೊಂದು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಅಣ್ಣ 8221 ಕೊಡೆ. 8221 ಇದು ಕಾಲ್ ಮೀ ಚೇವಲ್ ಆರ್ಡರ್ ಇತ್ತು. ಇವಾಗ ಪಿಕಪ್ ಮಾಡಿದ್ರೆ ಇದು ಡ್ರಾಪು ಮತ್ತಿಕೆರೆ ಕಡೆ ಇರೋದು ಡ್ರಾಪು. ಇವಾಗ ಮತ್ತಿಕೆರೆ ಡ್ರಾಪ್ ಮಾಡಿ ಸಿಗ್ತೀನಿ ಮತ್ತೆ ನಿಮಗೆ. ಇವಾಗ ಒಂದು ಈ PGಗೆ ಬಿದ್ದಿತ್ತು, ಮತ್ತಿಕೆರೆಯಲ್ಲಿ ಕೊಟ್ಟೆ, ಡ್ರಾಪ್ ಕೊಟ್ಟೆ. ಎಷ್ಟು ರೂಪಾಯಿ ಕೊಟ್ಟಿದ್ದ ಅಂದರೆ ಅದಕ್ಕೆ 31 ರೂಪಾಯಿ ಕೊಟ್ಟಿದ್ದ. ಬರ್ರಿ ಇನ್ನು ಬೇಕಾಗಿರೋದು ನನಗೆ ಒಂದು 7-8 ಆರ್ಡ್ರು ಜಲ್ದಿ ಹೊಡೆದ್ಬಿಟ್ಟು ಮುಗಿಸೋನು. 7:13 ಆಗಿ ಟೈಮಿಂಗ್ಸ್ ನಂತರ ಮತ್ತೆ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಒಂದು ಫಿಲ್ಟರ್ ಕಾಫಿ ಮತ್ತೊಂದು ರೆಸ್ಟೋರೆಂಟ್ ಆರ್ಡರ್ ಕೊಟ್ಟವನೆ. ಒಂದು ಪ್ಲಾಟಿನಮ್ ಸಿಟಿಗೆ ಇನ್ನೊಂದು 8ನೇ ಮೈಲಿ ಒಳಗಡೆ ಕೊಟ್ಟವನೆ. ಎಷ್ಟು ರೂಪಾಯಿ ಅಮೌಂಟ್ ಕೊಟ್ಟವನೆ ಅಂದರೆ ಮಲ್ಕೇಟ್ರಿಗೆ ಒಂದು 56, ಒಂದು 46 ರೂಪಾಯಿ ಕೊಟ್ಟವನೆ. ಬರೀ 100 ರೂಪಾಯಿ ಚಿಲ್ಲರೆ. ಏನು ಮಾಡೋದು, ಬರೀ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಎಷ್ಟು ರೂಪಾಯಿ ಕೊಟ್ಟೋ ಅಂತ ತೋರಿಸ್ತೀನಿ ಲಾಸ್ಟಿಗೆ. ಇವಾಗ ತಾಜಾದ ರಸೇದ ಚಿಕನ್ ಶೋರ್ಮ 2 ಆರ್ಡರ್ ಬಿದ್ದಿದೆ ನಾರ್ಮಲು. ಇಲ್ಲಿ ನೋಡಿದ್ರೆ ರೆಸ್ಟೋರೆಂಟೇ ಕ್ಲೋಸ್ ಆಗಿದೆ. ಅದು ಯಾಕಾದ್ರೂ ಲಾಗಿನ್ ಮಾಡೋರು ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಟಿಕೆಟ್ ರೈಸ್ ಮಾಡಿದ್ದೀನಿ. ಕಾಲಲ್ಲಿ ಇದ್ದಾರೆ ಕಸ್ಟಮರ್ ಕೇರ್ದವರು, ಅವರು ಏನೋ ಓಲ್ಡಿರ್ತಾರೆ. ನೋಡೋಣ ಮತ್ತೆ ಆರ್ಡರ್ ಕ್ಯಾನ್ಸಲ್ ಆಗ್ಬೋದು. ಹೇಳ್ತೀನಿ ನಿಮಗೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೋ ಏನೋ ಗೊತ್ತಿಲ್ಲ. ಕ್ಯಾನ್ಸಲ್ ಆಗ್ಬೋದು, ಯಾಕಂದ್ರೆ ರೆಸ್ಟೋರೆಂಟ್ ಕ್ಲೋಸ್ ಇದೆ, ಏನು ಮಾಡೋಕ್ಕಾಗುತ್ತೆ. ನೋಡೋಣ ಮತ್ತೆ ಸಿಗ್ತೀನಿ ನಮಗೆ ಆಮೇಲೆ. ಅದು ಆರ್ಡರ್ ಕ್ಯಾನ್ಸಲ್ ಆಯಿತು. ಈಗ ಒಂದೇ ಆರ್ಡ್ರ್ ತೊಗೊಂಡೋಗ್ಬಿಟ್ಟು ಹೋಗ್ಬೇಕು. ಎಷ್ಟಪ್ಪದು ಅದಕ್ಕೆ ನೋಡ್ತೀನಿ, 10 ರೂಪಾಯಿ ಕೊಟ್ಟಿರ್ಬೇಕು ಅಂತ ಅನಿಸುತ್ತೆ. ಕ್ಯಾನ್ಸಲ್ ಆಗಿದೆ ನೋಡಿ, 10 ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಅಮೌಂಟ್ ಇವಾಗ ಕಮ್ಮಿ ಕೊಟ್ಟಿರೋದಲ್ಲ, ಮಲ್ಟಿ ಆರ್ಡ್ರ್ ಇದೆ ಅಂತ ಕಮ್ಮಿ ಕೊಟ್ಟಿದ್ದಾರೆ. ಆದರೆ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಬರ್ರಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನೋಡೋಣ ಎಷ್ಟು ರೂಪಾಯಿ ಏನು ಜಾಸ್ತಿ ಕೊಡ್ತಾನೆ ಅಂತ. ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಾ? ಸರಿ, ಅವ್ರು ಕಾಲ್ ಕಟ್ ಮಾಡಿದ್ದಾರೆ. 10 ಕಿಲೋಮೀಟ್ರ್ ಇದೆ ರೀ. 10 ಕಿಲೋಮೀಟ್ರ್ ಹೋಗ್ಬೇಕು ನೋಡಿ. ಇವಾಗ ಒಂದೇ ಆರ್ಡ್ರ್ ತೊಗೊಂಡ್ಬಿಟ್ಟು ನಾನು ಏನು ಮಾಡಲಿ? ಎಷ್ಟು ರೂಪಾಯಿ ಅಮೌಂಟ್ ಕೊಡ್ತಾನೆ ನೋಡೋಣ. ಕಾಲ್ ಮಾಡ್ತಾರೆ ಮತ್ತೆ ಸಿಗಿದವರು. ಇವಾಗ ಡ್ರಾಪ್ ಕೊಡೋಕ್ಕೆ ಬಂದೆ, ಡ್ರಾಪ್ ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ರೂಪಾಯಿ ಕೊಡ್ತಾನೆ. 103 ರೂಪಾಯಿ ಕೊಟ್ಟನಲ್ಲ ರೀ. ಆದರೆ ರಿಟರ್ನ್ ಅಮೌಂಟೇ ಕೊಡಲಿಲ್ಲ ನನಗೆ. ಟಾರ್ಗೆಟ್ಗೆ ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕು. ಎಷ್ಟು ರೂಪಾಯಿ? 9.8 ಕಿಲೋಮೀಟ್ರಿಗೆ 103 ರೂಪಾಯಿ ಕೊಟ್ಟವನು. ಆದರೆ ಏನಂದರೆ ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕು ನಾನು. ಬರ್ರಿ ಇನ್ನು ಅವಾಗ ರಿಟರ್ನ್ ಅಮೌಂಟ್ ಇತ್ತು, ಅದು 19 ರೂಪಾಯಿ ರಿಟರ್ನ್ ಅಮೌಂಟ್ ತೋರಿಸಿದ, ಅದು ಕೊಡಲಿಲ್ಲ. ಇದಕ್ಕೆ ಎಷ್ಟು ಕೊಟ್ಟವನು. ಅದಕ್ಕೂ ಒಂದ್ಸರಿ ಟಿಕೆಟ್ ರೈಸ್ ಮಾಡಿಬಿಡೋಣ. ಇದಕ್ಕೂ ಇಲ್ಲಿ ಹೋಗೋದು ಹೆಲ್ಪಲ್ಲಿ ಇಶ್ಯೂಸ್ ವಿತ್ ಆರ್ಡರ್ಸ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಇನ್ಕರೆಕ್ಟ್ ಟ್ರಾವೆಲ್ ಡಿಸ್ಟೆನ್ಸ್ ಅಂತ ಇದೆ. ನೋಡೋಣ, ಯಾರು ಟೈಪ್ ಮಾಡಿ ಬಿಟ್ಟಿದ್ದೀನಿ. ನೋಡೋಣ ಯಾರು ಜಾಸ್ತಿ ಕೊಟ್ಟರೆ ಕೊಡ್ತಾನೆ. ಎಸ್ ಗೊತ್ತದು, ಮುಗಿದೋಯ್ತು. ಟಿಕೆಟ್ ರೈಸ್ ಆಗುತ್ತೆ ಆಟೋಮೆಟಿಕಾಗಿ. ಜಾಸ್ತಿ ಬಂದರೂ ಬರ್ಬೋದು ದುಡ್ಡು. ನೋಡೋಣ, ಒಂದು ಅರ್ಧ ಗಂಟೆ ಬಿಟ್ಟು ಅಪ್ಡೇಟ್ ಆಗುತ್ತೆ ಅದು. ಮತ್ತೆ ಇವಾಗ ಝೋನ್ಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇವಾಗ ಜಸ್ಟು ಹೆಸರುಘಟ್ಟದಿಂದ ಬಂದಿರೋದು 8ನೇ ಮೇಲೆ. ಇವಾಗ ಮತ್ತೆ ಅಲ್ಲೇ ಹಾಕೊಂಡು ನೋಡಿ ತೋರಿಸ್ತೀನಿ. ಇವಾಗ ಸಪ್ತಗಿರಿ ಕಾಲೇಜ್ ಕಡೆ ಹಾಕ್ಬಿಟ್ಟಾನೆ ಮತ್ತೆ ಆರ್ಡ್ರು. ಈಗ ಎಷ್ಟು ಸಲ ಹೋಗೋದು ಎಷ್ಟು ಸಲ ಬರೋದು ಏನು ಗೊತ್ತಾಗ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಇನ್ನೂ 1 ಅವರ್ ಲಾಗಿನ್ ಆಗಿರ್ಬೇಕು. ಇಟ್ಕೊಟ್ಟು ಅಲ್ಲೇ ಇಟ್ಕೊತೀನಿ. ಟೈಮಿಂಗ್ಸ್ ಆದಮೇಲೆ ಅಲ್ಲೇ ಲಾಗೌಟ್ ಮಾಡ್ಕೊಂಡು ಬಂದುಬಿಟ್ಟು ಟೋಟಲ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಅಲ್ಲೇ ವಿಡಿಯೋ ಮಾಡಿಬಿಟ್ಟು ಏನು ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು 10:23 ಗಂಟೆ ಆಗಿದೆ. ಇಲ್ಲೇ ಹೆಸರುಘಟ್ಟ ಹೋಳಿಗೆ ಮನೆ ಹತ್ರ ಊಟ ಮಾಡಿದೆ. ಇವಾಗ ಅರ್ನಿಂಗ್ಸ್ ತೋರಿಸ್ತೀನಿ ಬನ್ನಿ. 1,973 ರೂಪಾಯಿ ಇದೆ. 11 ಅವರ್ 56 ನಿಮಿಷ. ಇನ್ನೂ 10:23 ಆಗಿದೆ ಟೈಮಿಂಗ್ಸು. 1,973 ಪ್ಲಸ್ಸು 500 ರೂಪಾಯಿ. ಇವತ್ತು 2,400 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಯಿತು ಟೋಟಲ್ಸು. ಮತ್ತು ಕಿಲೋಮೀಟರ್ಸ್ ನೋಡ್ಬೋದು. ಇವತ್ತು 10,442 ಅಂದರೆ ಹತ್ತತ್ರ 200 ಎಷ್ಟಾಗಿತ್ತು ಬೆಳಗ್ಗೆ? 10,240 ಕಿಲೋಮೀಟ್ರ್ ಆಗಿತ್ತು. ಇದರಲ್ಲಿ ಮೈನಸ್ಸು 10,442 ಕಿಲೋಮೀಟ್ರ್ ಆಗಿದೆ. 202 ಕಿಲೋಮೀಟ್ರು. ಆದರೆ ಇನ್ನೊಂದೇನು ಗೊತ್ತಾ, ನಾನು ಇರೋದು ಇವಾಗ ಇಲ್ಲಿ, ನನ್ನ ಮನೆ ಇರೋದು ಮೇಕರ್ ಸರ್ಕಲ್ ಗಂಗಾನಗರ ಹತ್ರ. ಇನ್ನೂ ಆಲ್ಮೋಸ್ಟ್ ನಾನು ಇಲ್ಲಿಗೆ ಹೋಗ್ಬೇಕು. ಇವಾಗ ಎಲ್ಲಿ ತೋರಿಸ್ತೀನಿ. ಗಂಗಾನಗರ 4 ಸ್ಟಾರ್ ಹೋಟೆಲ್ಲು.
ಫೋರ್ ಸೀಸನ್ ಹೋಟೆಲ್ ಹತ್ರ ಹೋಗ್ಬೇಕು ಇಲ್ಲಿಂದ. ಇದೊಂದು 13 ಕಿಲೋಮೀಟ್ರ್ ಮೇನ್ ರೋಡಿಂದ ಹೋದರೆ 14 ಕಿಲೋಮೀಟ್ರ್ ಮೇನ್ ರೋಡಿಂದ ಹೋಗೋದು. 14 ಪ್ಲಸ್ 202 ಪ್ಲಸ್ 1 ನಿಮಿಷ 202 14 ಕಿಲೋಮೀಟ್ರು. ಸಾರಿ ಪ್ಲಸ್ ಮೈನಸ್ ತೆಗಿಬೇಕಲ್ಲ. ಟೋಟಲ್ 51 ಕಿಲೋಮೀಟ್ರ್ 216 ಕಿಲೋಮೀಟ್ರ್ ಓಡಿಸಿದ್ದೀನಿ. 216 ಕಿಲೋಮೀಟರ್ಸ್ಗೆ 2473 ರೂಪಾಯಿ ಅರ್ನಿಂಗ್ಸು. ಈ ಅಂದರೆ ಇನ್ನು ಯಾವ ಆರ್ಡ್ರ್ ಕೊಡಲ್ಲ ಇಲ್ಲಿಂದ ಹೆಸರುಘಟ್ಟದಿಂದ. ಊಟ ಮಾಡೋರು ಕೊಟ್ಟಿಲ್ಲ, ಏನು ಹೋಗ್ಬೇಕಾದ್ರೆ ಏನು ಕೊಡ್ತಾನೆ. ಹೋಗೋಷ್ಟರಲ್ಲಿ ಅಥವಾ ಪ್ಲಾಟಿನ್ ಸಿಟಿಗೆ ಹೋಗೋಷ್ಟರಲ್ಲಿ ಟೈಮಿಂಗ್ ಆಗೋಗುತ್ತೆ ಆಲ್ಮೋಸ್ಟು. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.